ಅರಣ್ಯ ಕೃಷಿ ಮಾಡೋದ್ರಿಂದ ನಮ್ಮ ಹೆಚ್ಚು ಗಿಡಗಳಿರೋದ್ರಿಂದ ನಮ್ಮ ತೋಟ ತಂಪಾಗುತ್ತೆ. ಇಲ್ಲಿ ಹೆಚ್ಚು ಪಕ್ಷಿ ಪ್ರಾಣಿಗಳಿಗೆ ಆದ್ಯತೆ ಜಾಸ್ತಿ ಕೊಟ್ಟಿದ್ದೀವಿ. ಕಾಡು ಜಾತಿ ಸೇರಿದಂಥ ಹಣ್ಣುಗಳಾಗಿದ್ವಿ. ಇಲ್ಲಿ ಒಂದು 80 ಜಾತಿ ಗಿಡಗಳಿದೆ. ಹಣ್ಣಿನ ಗಿಡಗಳಂತ ಬಂದ್ರೆ ಇಲ್ಲಿ ಕಾಡಲ್ಲಿ ಸೀತಾಫಲ, ಸೀಬೆ, ರಾಮಫಲ ಇದೆ. ಒಂದು ವರ್ಷಕ್ಕೆ ಇಲ್ಲಿ ನಮ್ಮ 5 ಎಕರೆಗೆ ಏನ್ ಬೇಕೋ ಅಷ್ಟು ಹಸಿರು ಎಲೆ ಗೊಬ್ಬರಗಳು ಇಲ್ಲಿ ಆಗತ್ತೆ. ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡೋರು ಹೆಚ್ಚು ಸೀಬೆವನ್ನು ಹಾಕೊಂಡ್ರೆ ಅನುಕೂಲ. ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ನಿಮ್ಮೆಲ್ಲರನ್ನ ಕೂಡ ಒಂದು ಫಾರ್ಮ್ ಟೂರಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಏನಪ್ಪಾ ಫಾರ್ಮ್ ಟೂರ್ ಅಂತ ಯೋಚಿಸ್ತಿದ್ದೀರಾ? ಎಸ್, ನಾನು ತುಮಕೂರಿಗೆ ಬಂದಿದ್ದೀನಿ. ಸೊ ಇಲ್ಲಿನ ಈ ಒಂದು ಪ್ಲೇಸನ್ನು ನೋಡಿದಾಗ ಎಂಥವ್ರಿಗೂ ಕೂಡ ಇಲ್ಲೇ ಇದ್ದು ಬಿಡಬೇಕು ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಖುಷಿ ಆಗುತ್ತೆ. ಎಟ್ ಪ್ರೆಸೆಂಟ್ ನನಗೂ ಕೂಡ ಅದೇ ಫೀಲ್ ಆಗ್ತಾ ಇದೆ. ಸೊ ಇಲ್ಲಿ 100ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳಿದೆ. ಅಂದರೆ ರ್ಯಾಂಬುಟನ್ ಆಗಿರ್ಬೋದು, ಪ್ಲಮ್ ಆಗಿರ್ಬೋದು, ಡ್ರ್ಯಾಗನ್ ಫ್ರೂಟ್, ಹೀಗೆ ಸಾಕಷ್ಟು ಹಣ್ಣುಗಳನ್ನು ಬೆಳೆಸ್ತಾರೆ. ಅದರ ಜೊತೆಗೆ ಅರಣ್ಯ ಕೃಷಿಯನ್ನು ಕೂಡ ಮಾಡ್ತಾರೆ. ಸೊ ಅರಣ್ಯ ಬೆಳೆಗಳು ಅಂತ ಬಂದಾಗ ಮಹಾಗನಿ, ರಕ್ತಚಂದನ, ಶ್ರೀಗಂಧ, ಅದಾದ ಮೇಲೆ ಅಡಿಕೆಗೆ ಇಂಟರ್ ಕ್ರಾಪ್ ಆಗಿ ಬಾಳೆ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಮೆಣಸಾಗಿರ್ಬೋದು, ಕೋಕೋ ಕೂಡ ಬೆಳೆಸ್ತಾರೆ. ಅಷ್ಟೇ ಅಲ್ಲ, ಜೇನು ಕೃಷಿಯನ್ನ ಕೂಡ ಮಾಡ್ತಾರೆ. ಸೊ ನಿಜಕ್ಕೂ ಖುಷಿ ಆಗುತ್ತೆ. ಸೊ ಇವರ ಒಂದು ಫಾರ್ಮ್ನಲ್ಲಿ ಎಕ್ಸ್ಪರಿಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಬೆಳೆ ಈ ಭೂಮಿಗೆ ಒಂದು ಆಗುತ್ತಾ, ಸೊ ಈ ಭೂಮಿಗೆ ಸೂಕ್ತಾನ, ಸೊ ಹೀಗೆ ಸಾಕಷ್ಟು ಎಕ್ಸ್ಪರಿಮೆಂಟ್ ಅನ್ನ ಮಾಡಿಕೊಂಡು 100ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳು ಹಾಗೆ 80ಕ್ಕೂ ಹೆಚ್ಚು ಅರಣ್ಯ ಬೆಳೆಗಳನ್ನ ಬೆಳಿತಾರೆ. ಅದರ ಜೊತೆಗೆ ಸಾಕಷ್ಟು ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನ ಕೂಡ ಬೆಳಿತಾರೆ. ಸೊ ನಿಮ್ಗೆ ಅನ್ಸ್ಬೋದು ಯಾರಪ್ಪ ಈ ವ್ಯಕ್ತಿ ಅಂತ. ಸೊ ಇವತ್ತು ನಾನು ನಿಮಗೆ 30 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂತಹ ರವೀಶ್ ಅವರನ್ನ ಪರಿಚಯಿಸ್ತೀನಿ. ಸೊ ಇವರಿಗೆ ಕೃಷಿ ಅಂದರೆ ಅಚ್ಚುಮೆಚ್ಚು, ಕೃಷಿಯನ್ನ ತುಂಬಾ ಪ್ರೀತಿಸ್ತಾರೆ, ಇಷ್ಟಪಟ್ಟು ಮಾಡ್ತಾರೆ. ಸೊ ಅವರು ಒಂದು ಸಾಕಷ್ಟು ಎಕ್ಸ್ಪೀರಿಯನ್ಸ್ಡ್ ಹಾಗೆ ತುಂಬಾ ನಾಲೆಜ್ ಇರುವಂತಹ ವ್ಯಕ್ತಿ. ಸೊ ಇವತ್ತು ಈ ವಿಡಿಯೋ ನೋಡಿದ್ರೆ ನಿಮ್ಗಂತೂ ಲಾಸ್ ಇಲ್ವೇ ಇಲ್ಲ. ಸೊ ಇಲ್ಲಿ ಏನಿಲ್ಲ ಅಂತೆಲ್ಲ, ಸೊ ಎಲ್ಲ ಕೃಷಿ ಬಗ್ಗೆ, ಎಲ್ಲ ಬೆಳೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಸೊ ಅವರ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು, ಸೊ ಇಷ್ಟು ಬೆಳೆಗಳನ್ನ ಬೆಳೆಯೋದಕ್ಕೆ ಕಾರಣ ಏನು, ಇವೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಅವರು ನಿಮಗೆ ಮಾಹಿತಿ ಕೊಟ್ಟಾಗೆ ನೀವು ಕೂಡ ಪಕ್ಕಾ ಇನ್ಸ್ಪೈರ್ ಆಗ್ತೀರಾ. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ. ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ಇವರ ಒಂದು ಜಮೀನನ್ನ ನೋಡ್ತಾ ಇದ್ರೆ, ಸೊ ನಾನು ಆಲ್ರೆಡಿ ಒಂದು ರೌಂಡ್ ಹಾಕೊಂಡ್ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ, ಅವ್ರು ಇಲ್ಲೇ ಇದ್ದಾರೆ. ಸೊ ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ, ಕ್ವಶನ್ಸ್ ಇದೆ, ಸೊ ಡೌಟ್ಸ್ ಕೂಡ ಇದೆ. ಸೊ ಎಲ್ಲವನ್ನ ಕ್ಲಿಯರ್ ಮಾಡೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ನಾನು ಆಲ್ರೆಡಿ ನಿಮ್ಮ ಫಾರ್ಮಿಗೆ ಒಂದು ರೌಂಡ್ ಹಾಕೊಂಡ್ ಬಂದ್ಬಿಟ್ಟೆ. ಆ್ಯಂಡ್ ಎಲ್ಲಾ ಬೆಳೆಗಳನ್ನು ನೋಡಿದಾಗ ಒಂದೊಂದು ಕ್ಯೂರಿಯಸ್ ಆಗುತ್ತೆ ಸರ್, ಇದು ಯಾವ ಬೆಳೆ, ಇದ್ರದ್ದು ಏನು ಯೂಸು ಅಂತ. ಸೊ ಸಾಕಷ್ಟು ಬೆಳೆಗಳನ್ನು ನೋಡ್ಕೊಂಡ್ ಬಂದೆ. ಆ್ಯಂಡ್ 100ಕ್ಕೂ ಹೆಚ್ಚು ಹಣ್ಣುಗಳನ್ನ ಬೆಳೀತಾ ಇದ್ದೀರಾ, ಆ್ಯಂಡ್ 80ಕ್ಕೂ ಹೆಚ್ಚು ಅರಣ್ಯ ಕೃಷಿನ ಕೂಡ ಮಾಡ್ತಾ ಇದ್ದೀರಾ. ಸೊ ಮೊದಲನೇದಾಗಿ ಸರ್, ನಿಮ್ಮ ಹತ್ರ ಇವತ್ತು ಸಾಕಷ್ಟು ಮಾಹಿತಿಯನ್ನ ಕೇಳ್ಕೊಳ್ತೀನಿ. ಸೊ ಬಟ್ ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಸರ್? ಕೃಷಿಗೆ ಬರಬೇಕು ಅಥವಾ ನಾವು ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದ್ರೂ ಕೂಡ ಅದಕ್ಕೊಂದು ಏನೋ ಒಂದು ರೀಸನ್ ಇರುತ್ತೆ, ಈ ಕಾರಣಕ್ಕೆ ನಾನು ಕೃಷಿಗೆ ಬಂದೆ ಅಂತ. ಸೊ ನಿಮ್ಮ ಒಂದು ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ಮೇಡಮ್, ನಮ್ಮದು ಮೂಲತಃ ಕೃಷಿ ಕುಟುಂಬಗಳು. ತಂದೆ ಮಾಡ್ತಾ ಇದ್ರು. ತಂದೆಯಿಂದ ನನಗೆ ಬಂದಂಥ ಕೃಷಿ, ತಂದೆಯವ್ರು ಮಾಡ್ತಿದ್ದ ಅಂದಾಗ ಅವ್ರು ಏಜ್ ಆದಮೇಲೆ ಅದು ಕೃಷಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ನನಗೆ ಬರ್ತದೆ. ಅದನ್ನು ನಾನು ನೋಡ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ನಾನು ನೋಡ್ಕೊಳ್ಳೋಕೆ ಶುರು ಮಾಡಿ ಒಂದು 10 ವರ್ಷ ಆಯಿತು. ನಾನು ಕೃಷಿಗೆ ಬಂದು ಒಂದು 10 ವರ್ಷ ಆಯಿತು. 10 ವರ್ಷದಿಂದನೂ ಕೃಷಿನ ನಾನು ಸಾವಯವ ಕೃಷಿ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮಧ್ಯದಲ್ಲಿ ಕ್ಲೈಮೇಕ್ಸ್ ವೇರಿಯೇಷನ್ನು ಮತ್ತು ಈ ಥರದ್ದೆಲ್ಲ ಆದಾಗ ಸ್ವಲ್ಪ ಮಟ್ಟಿಗೆ ಕೃಷಿಲಿ ಬದಲಾವಣೆಗಳು ಬೇಕಾಗುತ್ತೆ. ಆ ಬದಲಾವಣೆಗಳು ಬೇಕಾದಾಗ ಏನು ಮಾಡಿದ್ವಿ, ನಾವು ಸ್ವಲ್ಪ ಸಾವಯವ ಕೃಷಿಯಿಂದ ಸಹಜ ಕೃಷಿ ಕಡೆ ಒಲವನ್ನು ತೋರಿಸ್ತಾ ಇದ್ದೀವಿ. ನಾನು ಇದಕ್ಕೆ ಮುಂಚೆ ಬೆಂಗಳೂರಲ್ಲಿ ಹೋಗಿ ಕೆಲವೊಂದು ಕಂಪ್ನಿಗಳಲ್ಲಿ ಕೆಲಸ ಮಾಡಿಕೊಂಡು, ಗ್ಯಾಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅದಾದ ನಂತರ ಏನಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಪ್ಲಸ್ ಅಲ್ಲಿಗಿನ ಮೂಲತಃ ನಮ್ಮ ಕೃಷಿನೇ ಬೆಟರ್ ಅನಿಸುತ್ತಲ್ಲ ನಮಗೆ. ಯಾಕಂದರೆ ನಮಗೆ ಕೃಷಿ ಕುಟುಂಬದಲ್ಲಿ ಬಂದಿದ್ದು ನಾವು ಅಂಥ ದೊಡ್ಡ ವಿದ್ಯಾಭ್ಯಾಸ ಮಾಡಿದವರಲ್ಲ. ಹಾಗಾಗಿ ನಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅಲ್ಲಿ ಕೊಡುವಂಥ ಸಂಬಳ ನಮಗೆ ಆಗಲ್ಲ. ಹಾಗಾಗಿ ನಾವು ಕೃಷಿಗೆ ಮೂಲತಃ ವಾಪಸ್ ಬಂದಾಗಿಂದ ಶುರು ಮಾಡಿದ್ವಿ ಕೃಷಿನ. ಮೊದಲನೇದಿಗೆ ಸ್ವಲ್ಪ ಮುಂಚೆ ರೇಷ್ಮೆ ಬೆಳೆಯೋದು, ಆ ಥರ ತರಕಾರಿ ಬೆಳೆಯೋದೆಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ ನಾವು. ಅದ ನಂತರ ಅದು ಜನಗಳ ಪ್ರಾಬ್ಲಮ್ ಆಗ್ಬೋದು, ನೀರು ಪ್ರಾಬ್ಲಮ್ ಆಗಿರ್ಬೋದು. ಆಮೇಲೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿಗಳು ವಯಸ್ಸಾದ ನಂತರ ಕೆಲಸಗಳು ಮಾಡಲೇ ಪ್ರಾಬ್ಲಮ್ ಆಗಿ ಅವನ್ನೆಲ್ಲ ಬಿಟ್ಟು ಏನು ಮಾಡಿದ್ವಿ, ಮುಂಚೆ ಅಡಿಕೆ, ತೆಂಗು, ಮಾವನ್ನು ಇಟ್ಕೊಂಡು ಇದರಲ್ಲಿ ಯಾವುದೇ ವಿಧವಾದಂಥ ಕೆಮಿಕಲ್ ಹಾಕ್ದಂಗೆ ಸಾವಯವ ಕೃಷಿನೇ ಮಾಡ್ಕೊಂಡು ಬರ್ತಾಯಿದ್ವಿ. ನೋಡಿ, ಮೊದಲನೇದಾಗಿತ್ತೆ ನೋಡಿ, ಇಲ್ಲಿ ನಾವು ಇರೋವಂಥ ಜಾಗ, ಇದು ಮಾವು ಇರುವಂಥ ಜಾಗ ನಮ್ಮದು. ಈ ಜಾಗನ ಏನು ಮಾಡಿದ್ವಿ, ನಾವು ಅರಣ್ಯ ಕೃಷಿ ಅಂತ ಮಾಡ್ತಾಯಿದ್ವಿ. ಅರಣ್ಯ ಕೃಷಿ ಉದ್ದೇಶ ಏನಂದರೆ, ಒಂದು ನಮ್ಮ ತೋಟ ತಂಪಾಗಿರಬೇಕು, ಮತ್ತು ಇನ್ನೊಂದು ನಮ್ಮದು ಇಳುವರಿಗಳೆಲ್ಲ ಚೆನ್ನಾಗಿ ಬರಬೇಕು ಅಂದರೆ ಅಕ್ಕಪಕ್ಕ ಜಾಸ್ತಿ ಗಿಡಗಳಿರಬೇಕು, ತೋಟ ತಂಪಾಗಿರಬೇಕು. ತೋಟ ತಂಪಾಗಿರಬೇಕು ಅಂದರೆ ಅಕ್ಕಪಕ್ಕ ಹೆಚ್ಚು ಮರಗಳಿರಬೇಕು. ಹಂಗಾಗಿ ಏನು ಮಾಡಿದ್ವಿ, ಮಾವು ಇತ್ತು. ಈ ಮಾವು ತುಂಬ ಹಳೆ ತಳಿಗಳಿದು.
ತುಂಬ 40 ವರ್ಷದ ಮಾವಿನ ತೋಟಗಳಾಗಿರೋದ್ರಿಂದ ಸ್ವಲ್ಪ ಈಗ ಮಾರ್ಕೆಟ್ ಕಮ್ಮಿ. ಪಾಪ ಅದ್ರ ಪಡಿಗೆ ಅದು ಕಾಯಿ ಬಿಡುತ್ತದೆ, ಒಳ್ಳೆ ರುಚಿ ಇದೆ, ಎಲ್ಲ ಇದೆ. ಬಟ್ ಇದಕ್ಕೆ ಮಾರ್ಕೆಟ್ ಕಮ್ಮಿ ಸೊ ಆಗಿದೆ. ಯಾವ ತಳಿ ಸರ್? ಯಾವ ತಳಿ? ಇದು ರಸ್ಪುರಿ, ಸೇಂದೂರ, ನೀಲಾಮು ಮತ್ತೆ ಸೋತಾಪುರಿ, ಇದಕ್ಕೆಲ್ಲ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಆಗಿದೆ. ಈಗೆಲ್ಲ ಮಲ್ಲಿಕಾ ಮತ್ತೆ ಆಲ್ಸ್ಪೆನ್ಸಾ, ಬಾದಾಮಿ ಮಾತ್ರ ಸ್ವಲ್ಪ ಮಾರ್ಕೆಟ್ ಇದೆ. ಈ ಮಾರ್ಕೆಟ್ನ ತೆಗೆಯೋದೇನಾಯ್ತಂದ್ರೆ ಇದನ್ನ ತೆಗೆಯೋದು ಬೇಡ, ಯಾಕಂದ್ರೆ ಅದು ಇಷ್ಟು ದೊಡ್ಡ ಮರ ಬೆಳೆಸಬೇಕು ಅಂದ್ರೆ ತುಂಬಾನೇ ಕಷ್ಟ ನಾವು. ಹಂಗಾಗಿ ಈ ಮರ ಉಳಿಸ್ಕೊಂಡು ಮಧ್ಯದಲ್ಲಿ ನಮ್ಮ ಕೃಷಿಗೆ ಈಗ ಪೂರ್ವಕವಾಗಿ ನಮ್ದು ಇದು 5 ಎಕರೆ ಜಮೀನಾದ್ರೆ ಮಿಕ್ಕಿದೆಲ್ಲ ಕೆಳಗಡೆ ಎಲ್ಲ ಹಣ್ಣಿನ ಗಿಡಗಳು ಮತ್ತೆ ಅಡಿಕೆ ಗಿಡಗಳೆಲ್ಲ ಹಾಕೊಂಡಿದೀವಲ್ವಾ, ಆ ಗಿಡಗಳಿಗೆ ಸಂಪನ್ಮೂಲಗಳನ್ನ ಇಲ್ಲಿಂದ ತಗೊಬೇಕು ಅನ್ನೋದು ಉದ್ದೇಶ ನಮ್ದು. ನಮ್ಮಲ್ಲಿ 3 ಕೃಷಿ ಪದ್ಧತಿಗಳಿದೆ. ಒಂದು ಅಗ್ರೋ ಫಾರೆಸ್ಟ್ ಅರಣ್ಯ ಕೃಷಿ, 2 ಮಳೆಯಾಶ್ರಿತ ಕೃಷಿ ಅಥವಾ ಹಣ್ಣಿಂದ ಅರಣ್ಯ ಕೃಷಿ ಅಂತಾನು ಮಾಡ್ತೀವಿ. ಹಣ್ಣಿನ ಗಿಡಗಳಲ್ಲಿ ಇರುವಂತ ಜಾಗಕ್ಕೆ ಹಣ್ಣಿನ ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ವಿ. ಅದ್ರ ಕೆಳಗಡೆ ಇನ್ನು ಸ್ವಲ್ಪ ಅಡಿಕೆ ಇದೆ. ಅಡಿಕೆ ಒಳಗಡೆ ಒಂದು ಮಸಾಲೆ ಪದಾರ್ಥಗಳು, ಒಂದಷ್ಟು ನಮಗೆ ಬೇಕಾಗಿರೋಂಥ ಒಂದಷ್ಟು ನೀರು ಕೇಳುವಂತ ಗಿಡಗಳು ಒಂದೊಂದಷ್ಟು ಹಾಕೊಂಡಿದ್ವಿ. ನಾವ್ ಹೀಗಿರೋ ಜಾಗ ಬಂದು ಅರಣ್ಯ ಕೃಷಿ. ಅರಣ್ಯ ಕೃಷಿ ಒಳಗಡೆ ಏನ್ ಅರಣ್ಯ ಕೃಷಿ ಮಾಡಿದೀವಿ ಅಂತ ನಾವು ಅಂದ್ರೆ, ಅರಣ್ಯ ಕೃಷಿ ಅಂದ್ರೆ ನಮ್ಮ ತೋಟ ಬೇರೆ ಬೇರೆ ಜಾಗದ, ಈಗ 5 ಎಕರೆ ಜಾಗದಲ್ಲಿ 1 ಎಕರೆ ನಾವು ಅರಣ್ಯ ಮಾಡ್ಕೊಂಡಿದ್ದ ಉದ್ದೇಶ ಏನಂದ್ರೆ, ಅರಣ್ಯ ಕೃಷಿ ಮಾಡೋದ್ರಿಂದ ನಮ್ಮ ಹೆಚ್ಚು ಗಿಡಗಳಿರೋದ್ರಿಂದ ನಮ್ಮ ತೋಟ ತಂಪಾಗತ್ತೆ. ತೋಟಕ್ಕೆ ಬರೀ ನೀರು ಕೊಟ್ಟು ಗೊಬ್ಬರ ಹಾಕಿದ್ರೆ ಮಾತ್ರ ತೋಟ ಸರಿ ಹೋಗಲ್ಲ. ಯಾಕಂದ್ರೆ ಟೆಂಪ್ರೇಚರ್ ಕೂಡ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಇರಬೇಕು. ಒಂದ್ ದಿವಸ 20, ಒಂದ್ ದಿವಸ 30 ಹೀಗಿರಬಾರ್ದು. ಆ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಬೇಕು ಅಂದ್ರೆ ಅಕ್ಕಪಕ್ಕ ಹೆಚ್ಚು ಗಿಡಗಳಿರಬೇಕು. ಇಲ್ಲೇನಾಗೈತೆ, ನಮಗೆ ದುಡ್ಡು ಕೊಡುವಂಥ ಗಿಡಗಳು ಮಾತ್ರ ಬೇರೆ ರೈತರುಗಳು ಹಾಕೊಂಡಿದ್ದಾರೆ, ಬೇರೆ ಗಿಡಗಳು ಇರಲಿಲ್ಲ. ಇನ್ಕ್ಲೂಡಿಂಗ್ ನಾವು ಅದೇ ತಪ್ಪು ಮಾಡಿದ್ವಿ. ಈಗೀಗ ನಮ್ಗೆ ಅರ್ಥ ಆದ್ಮೇಲೆ ನಾವೇನು ಮಾಡಿದ್ವಿ, ಒಂದಷ್ಟು ಹೆಚ್ಚು ಗಿಡಗಳು ಹಾಕೊಬೇಕು. ಇದಕ್ಕೊಂದು ಅರಣ್ಯಕ್ಕೆ ಅಂತಾನೆ ಒಂದಷ್ಟು ಸೀಮಿತ ಇಡಬೇಕು, ಒಂದು ಉದ್ದೇಶ. ಆದರೆ ಇನ್ನೊಂದು ಉದ್ದೇಶ, ಪಕ್ಷಿ ಪ್ರಾಣಿಗಳಿಗೆ ಎಲ್ಲೂ ಅವಕಾಶ ಇಲ್ಲ. ಪಕ್ಷಿ ಪ್ರಾಣಿಗಳಿಗೆ ನಾವು ದಿನ ಬೆಳಗ್ಗೆ ಅಡಿಕೆ ತೆಂಗಲ್ ದಿನ ಬೆಳಗ್ಗೆ ನಾವು ಕಾಯಿ ಕೆಳಕ್ಕೆ ಬರೋದು, ಇನ್ನೊಂದು ಮಾಡ್ಲಿಕ್ಕೆ ಹೋದಾಗ ಅವು ಬದುಕಲಿಕ್ಕೆ ಆಗಲ್ಲ. ಹಂಗಾಗಿ ಪಕ್ಷಿ ಪ್ರಾಣಿಗಳು ಬದುಕಲಿಕ್ಕೆ ಅಂತಾನೆ ಇದೊಂದಷ್ಟು ಗಿಡಗಳು ಹಾಕಿದೀವಿ. ಇಲ್ಲಿ ಹೆಚ್ಚು ಪಕ್ಷಿ ಪ್ರಾಣಿಗಳಿಗೆ ಆದ್ಯತೆ ಜಾಸ್ತಿ ಕೊಟ್ಟಿದೀವಿ. ಇಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳು, ಮತ್ತೆ ಒಂದಷ್ಟು ನಮಗೆ ಬದುಕಲಿಕ್ಕೆ ಟಿಂಬರಿಂಗ್ ಗಿಡಗಳು, ಮತ್ತೆ ಇಲ್ಲಿ ನಮ್ಗೆ ಕೆಳಗಡೆ ಉಳಿಕೆ ಜಮೀನಿಗೆ ಬೇಕಾದಂತ ಹಸಿರು ಎಲೆ ಗೊಬ್ಬರಗಳನ್ನ ಇಲ್ಲಿ ತಯಾರು ಮಾಡ್ಕೊಳ್ಳಿಕ್ಕೆ ಇದು ಇಟ್ಕೊಂಡಿರುವಂತ ಜಾಗ. ಇಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳಂದ್ರೆ ಸೀತಾಫಲ, ಸೀಬೆ, ಚೆರಿಗಳು, ಮತ್ತೆ ನೇರ್ಲೆಗಳು, ಈ ತರ ಕಾಡು ಜಾತಿ ಸೇರಿದಂತ ಹಣ್ಣುಗಳಾಗಿದ್ವಿ. ಇಲ್ಲಿ ಒಂದು 80 ಜಾತಿ ಗಿಡಗಳಿದೆ. ಒಂದಷ್ಟು ಟಿಂಬರಿಂಗ್ ಗಿಡಗಳು, ಒಂದಷ್ಟು ಹಣ್ಣಿನ ಗಿಡಗಳು, ಒಂದಷ್ಟು ಹೂವಿನ ಗಿಡಗಳು, ಅಂದ್ರೆ ಚಿಟ್ಟೆಗಳು ಬದುಕಕ್ಕೆ ಒಂದಷ್ಟು, ಪಕ್ಷಿಗಳು ಬದುಕಕ್ಕೆ ಒಂದಷ್ಟು, ಪ್ರಾಣಿಗಳು ಬದುಕಕ್ಕೆ ಒಂದಷ್ಟು, ಹಿಂಗೆ ಒಂದು ಅಂತ ನಮಗೆ ಗೊತ್ತಿರಂಗೆ ನಮ್ಮ ಗ್ರೂಪ್ ನ ಸದಸ್ಯರುಗಳೆಲ್ಲ ಹೇಳ್ದಂಗೆ ಒಂದಷ್ಟು ಇಲ್ಲಿ ಮಾಡ್ಕೊಂಡಿದ್ವಿ ಅರಣ್ಯ ಕೃಷಿ ಅಂತ ಹೇಳ್ಬಿಟ್ಟು. ಹಂಗೆ ನಾವು ಹಿಂಗೆ 5 ರಿಂದ 6 ವರ್ಷ ತಪಸ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ. ಆದ್ರೆ ನಮ್ಮ ತೋಟಗಳೆಲ್ಲ ಒಂದ್ ಹಂತಕ್ಕೆ ಬರ್ತವೆ. ಒಂದ್ ಹಂತಕ್ಕೆ ಅಂತ ಏನೋ ದುಡ್ಡು ಬರುವಂತ ಅಂತ ಅಲ್ಲ, ಬಟ್ ಒಂದು ಭೂಮಿ, ಒಂದು ಗಿಡ ಬದುಕಲಿಕ್ಕೆ ಏನು ಬೇಕಾಗಿತ್ತು ಭೂಮಿಲಿ, ಅದೊಂದು ಉತ್ಪತ್ತಿ ಆಗುವಂತ ಕಾಲಾವಕಾಶ ಸಿಗ್ಬೋದು ಅಂತ ನನ್ನ ಭಾವನೆ. ಹಿಂಗೆ 5 ರಿಂದ 6 ವರ್ಷ ಆದಮೇಲೆ ಒಂದಷ್ಟು ನಮಗೆ ಬೇಕಾದಂಥ ಗಿಡಗಳನ್ನ ಹಾಕ್ಕೊಂಡು ಮತ್ತೆ ಈ ಪ್ರಕೃತಿನ ಜೊತೆಗಿಟ್ಕೊಂಡು ನಾವು ಕೆಲಸ ಮಾಡಿದ್ದೆ ಹೋದ್ರೆ ರೈತರಿಗೆ ಸ್ವಲ್ಪ ಮಟ್ಟಿಗೆ ಆದಾಯ ಕೂಡ ಮೂಲ ಬರ್ತದೆ, ಬರಲ್ಲ ಅಂತ ಹೇಳಿಲ್ಲ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಕೃಷಿಯಲ್ಲಿ ಆದಾಯ ಬರಲ್ಲ. ಬಟ್ ಈಗಿನ ರೈತರಿಗೆ ಅದೇ, ಇವತ್ತು ನಾನು ಬೆಳೆ ಹಾಕಿದ್ರೆ ನಾಳೆ ನಂಗೆ ಆದಾಯ ಬರಬೇಕು, ಒಂದು ಕಾಯುವಿಕೆ ಅನ್ನೋದೇ ಈಗ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಹೌದು, ಯಾಕಂದ್ರೆ ಈಗೆಲ್ಲ ಹೊಸ ಟೆಕ್ನಾಲಜಿ, ಲೈಟೆಸ್ಟ್ ಎಲ್ಲಾನು ಹೊಸದಾಗಿ ಬಂದಿರಾಗ ರೈತರು ಕೂಡ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಏನಾಗುತ್ತೆ, ಹಂಗಾಗಲ್ಲ. ಯಾಕಂದ್ರೆ ಇವತ್ತು ನಾವು ಪ್ರಕೃತಿ ಮೇಲೆ ದಾಳಿ ಮೇಲೆ ದಾಳಿ ಮಾಡಿ 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 ಪ್ರಕೃತಿನ ಕೊನೆ ಹಂತಕ್ಕೆ ತಂದ್ಬಿಟ್ಟಿದೀವಿ. ಆ ಕೊನೆ ಹಂತಕ್ಕೆ ಬಂದಾಗ ನಾವು ಅನ್ಕೊಂಡಂಗೆ ಎಕ್ಸ್ಪೆಕ್ಟ್ ಮಾಡಿದಂತೂ ಏನೂ ಸಿಗಲ್ಲ. ಫಸ್ಟ್ ಹಂತದಲ್ಲಿ ಇದ್ದಾಗ ಏನೋ ಸಿಗದೇನೋ, ಈ ಕೊನೆ ಹಂತದಲ್ಲಿ ಇರೋದ್ರಿಂದ ಏನು ಸಿಗಲ್ಲ ಅದು. ಹಂಗಾಗಿ ಏನ್ ಮಾಡ್ತೀವಿ, ಆ ಪ್ರಕೃತಿನ ಸರಿ ಮಾಡ್ಕೊಳ್ಲಿಕ್ಕೆ ನಾವು ಒಂದು ಪ್ರಯತ್ನ ಅಂತೂ ಮಾಡ್ಬೇಕು. ಹಂಗಾಗಿ ಇಲ್ಲಿ ಏನ್ ಮಾಡಿದ್ವಿ, ಒಂದಷ್ಟು ಟಿಂಬರಿಂಗ್ ಮರಗಳಂತ ಲೆಕ್ಕ ಹಾಕೊಂಡ್ರೆ ಸೀಬೇವು, ಹೆಬ್ಬೇವು, ಅದೆಲ್ಲ ಮಹಾಗನಿ ಇದೆ, ರಕ್ತಚಂದನ, ಆಮೇಲೆ ಶ್ರೀಗಂಧ, ಮತ್ತೆ ಈ ತರದ್ದು ಒಂದಷ್ಟು ಟಿಂಬರಿಂಗ್ ಮರಗಳು ಹಾಕೊಂಡಿದೀವಿ. ಹಣ್ಣಿನ ಗಿಡಗಳಂತ ಬಂದ್ರೆ ಇಲ್ಲಿ ಕಾಡಲ್ಲಿ ಸೀತಾಫಲ, ಸೀಬೆ, ರಾಮಫಲ ಇದೆ, ಆಮೇಲೆ ಹುಣಸೆ ಬರ್ತದೆ, ಆಮೇಲೆ ಪಕ್ಷಿಗಳಿಗಾಗಿ ಚೆರಿ ಗಿಡಗಳು, ಸೀಬೆ ಗಿಡಗಳು, ಈ ತರದ್ದು ಒಂದಷ್ಟು ಹಣ್ಣಿನ ಗಿಡಗಳು ಹಾಕೊಂಡಿದೀವಿ. ಅದೇ ಮೂಲತಃ ನಾವು ಮಿಕ್ಕಿದ ಜಾಗಗಳಿಗೆ ಗೊಬ್ಬರಕ್ಕೆ ಬೇಕಲ್ಲ ನಮ್ಗೆ. ವರ್ಷಕ್ಕೊಮ್ಮೆ ನಾವೇನ್ ಮಾಡ್ತೀವಿ, ಹಸಿರೆಲೆ ಗೊಬ್ಬರಗಳನ್ನ ತೊಗೊಳ್ಬೋದು. ಇನ್ನೊಂದು ಪಾಯಿಂಟ್ ಏನಂದ್ರೆ, ಇಲ್ಲಿ ರೈತ ಕೃಷಿ ಲಾಭದಾಯಕ ಅಲ್ಲ ಅಂತ ಗೊತ್ತಾದ್ಮೇಲೆ ಏನ್ ಮಾಡಬೇಕು, ಕೃಷಿ ಖರ್ಚನ್ನ ಕಮ್ಮಿ ಮಾಡ್ಕೊಂತ ಹೋಗ್ಬೇಕು. ಖರ್ಚನ್ನ ಎಲ್ಲಿ ಮೂಲಕ ಕಮ್ಮಿ ಮಾಡ್ಬೋದು ಅಂದ್ರೆ ಗೊಬ್ಬರ ಹಾಕೋದ್ರ ಮೂಲಕನೂ ಕಮ್ಮಿ ಮಾಡ್ಬೋದು ಅಲ್ವಾ. ವರ್ಷಕ್ಕೆ ಅವ್ನಿಗೆ ಏನ್ ಆದಾಯ ಅಂದ್ರೆ 1 ಲಕ್ಷ ಬರ್ತದೆ ಅಂದ್ರೆ 30-40 ಸಾವಿರ ರೂಪಾಯಿ ಗೊಬ್ಬರ ಹೊಡ್ಸ್ಕೊಬೇಕಾಗತ್ತೆ. ಅಂದ್ರೆ ಚಿಕ್ಕ ತೋಟ ಒಂದು ಉದಾಹರಣೆ ಅಂದ್ರೆ ಆ 30-40 ಸಾವಿರ ಉಳಿಸೋದು ಹೆಂಗೆ ಅಂದ್ರೆ, ನೋಡಿ ನಮ್ಮಲ್ಲಿ ಇಲ್ಲಿ ಹಾಕಿದ್ವಿ ಗಿಡಿ ಸಿರಿಯ ಕಡ್ಡಿಗಳು ಹಾಕೊಂಡಿದೀವಿ, ಸೀಮರೂಪ ಕಡ್ಡಿ ಇದೆ, ಹೊಂಗೆ ಇದೆ, ಇದೆಲ್ಲ ಗೊಬ್ಬರದ ಕಡ್ಡಿಗಳಾಗಿ ಯೂಸ್ ಮಾಡಿದ್ವಿ. ಇದೆಲ್ಲ ಬೇಲಿ ಸುತ್ತಲೂ ಮತ್ತೆ ಒಳಗಡೆ ಎಲ್ಲ ಇರ್ತದೆ. ಬೇಸಿಗೆಯಲ್ಲಿ ಏನಾಗುತ್ತೆ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಅದು ತೋಟ ತಂಪಾಗಿರ್ತದೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಏನ್ ಮಾಡ್ತೀವಿ ಅಂದ್ರೆ, ಇದನ್ನೆಲ್ಲ ಕಡಿದು ಉಳಿದಂತ ಜಾಗಗಳಿಗೆ, ಅಂದ್ರೆ ಕಾಡು ಬಿಟ್ಟು ಬೇರೆ ಜಾಗಗಳಿದೆಯಲ್ಲ, ಆ ಜಾಗಗಳಿಗೆ ಹಸಿರೆಲೆ ಗೊಬ್ಬರಗಳನ್ನ ಹಾಕ್ತಾ ಹೋಗ್ತೀವಿ. ಒಂದು ವರ್ಷಕ್ಕೆ ಇಲ್ಲಿ ನಮ್ಮ 5 ಎಕರೆಗೆ ಏನ್ ಬೇಕೋ ಅಷ್ಟು ಹಸಿರು ಎಲೆ ಗೊಬ್ಬರಗಳು ಇಲ್ಲಿ ಆಗತ್ತೆ. ಹಂಗಾಗಿ ಇದು ಗೊಬ್ಬರದ ಖಜಾನೆ ಅಂತಾನು ಕರಿಬಹುದು, ಪಕ್ಷಿ ಪ್ರಾಣಿಗಳ ತಾಣ ಅಂತಾನು ಕರಿಬಹುದು. ಈ ಅರಣ್ಯ ಕೃಷಿಗಳಲ್ಲಿ ಈ ನಾನಾ ರೀತಿಯಲ್ಲಿ ಕೂಡ ಕಲಿಬಹುದು. ಓಕೆ, ಸೊ ನಾನು ಅಬ್ಸರ್ವ್ ಮಾಡಿದೆ, ಹಕ್ಕಿಗಳಿಗೆ ಅಂತಾನೆ ನೀವು ಮಡಿಕೆಗಳನ್ನ ಕೂಡ ಅಲ್ಲ ಇಟ್ಟಿದ್ದೀರಲ್ವಾ, ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದೀರಾ. ಹೌದು. ಓಕೆ, ಸೊ ಅದರಲ್ಲೇ ಗೊತ್ತಾಗುತ್ತೆ ನೀವು ಒಂದು ಕೃಷಿಯನ್ನ ಎಷ್ಟು ಇಷ್ಟಪಡ್ತೀರಾ ಅಂಡ್ ಒಂದು ಪರಿಸರವನ್ನ ಎಷ್ಟು ಇಷ್ಟಪಡ್ತೀರಾ ಅಂತ.
ಏನಾಗುತ್ತೆ ಪಕ್ಷಿ ಪ್ರಾಣಿಗಳಿಗೆ ನಾವು ಕುಡಿಯೋಕೆ ನೀರು ಬೇಸಿಗೆಯಲ್ಲಿ ಭಾಳ ಕಷ್ಟ ಆಗುತ್ತೆ. ಒಂದು ನಮ್ಮ ಹೌದು. ಸ್ವಾರ್ಥ ಕೂಡ ಇದೆ ಅದರಲ್ಲಿ. ಹ್ಮ್. ಈ ಪಕ್ಷಿ ಪ್ರಾಣಿಗಳು ಏನು ಮಾಡ್ತವೆ, ನೀರಿಲ್ಲ ಅಂದರೆ ನಾನು ಡ್ರಿಪ್ ಪೈಪನ್ನು ಕುಕ್ಕಕ್ಕೆ ಶುರು ಮಾಡ್ತವೆ. ಓಕೆ ಓಕೆ ಡ್ರಿಪ್ ಪೈಪನ್ನ ಹಾಳು ಮಾಡ್ತವೆ. ಹ್ಮ್. ನವಿಲಾಗಿರ್ಬೋದು, ಇನ್ನೊಂದು ಪಕ್ಷಿ ಹಿಲಿಗಳಾಗಿರ್ಬೋದು, ನೀರು ಪೈಪ್ ಅಂತ ತಕ್ಷಣ ನೀರಿನ ಪೈಪ್ ಅಂತ ಗೊತ್ತಿರ್ತದೆ ಅವಕ್ಕೆ. ಅವು ನೀರು ಇರ್ಬೋದು ಏನೋ ಅಂತ ಕುಕ್ಕಕ್ಕೆ ಶುರು ಮಾಡ್ತವೆ. ಓಕೆ ಅದಕ್ಕೆ ಅವ್ಕೆ ಬೇಕಾಗಂತ ನೀರನ್ನು ನಾವೇ ಮುಂಚೆನೇ ನಾವೇ ಸಪ್ಲೈ ಕೊಟ್ರೆ ಮಾಡಿದ್ರೆ ಹೌದು. ಅದರ ಜೊತೆಗೆ ಒಂದಷ್ಟು ತೆಂಗಿನ ಚುಪ್ಪನ್ನು ಇಟ್ಟು ಅಲ್ಲಲ್ಲೇ ನೀರನ್ನು ಸಪ್ಲೈ ಮಾಡೋವಂಥದ್ದು ಇದೆಲ್ಲ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಅಟ್ಲೀಸ್ಟ್ 5 ಪ್ರಾಣಿಗಳು ಬಂತು ಅಂದ್ರೆ 1-2 ಪ್ರಾಣಿಗಳಿಗಾದ್ರೂ ಅಟ್ಲೀಸ್ಟ್ ನೀರನ್ನು ಸಿಕ್ಕಿದ್ರೆ ಅದು ನಮಗೆ ಡ್ರಿಪ್ ಪೈಪನ್ನು ಕಚ್ಚೋದು ಕಮ್ಮಿ ಮಾಡ್ತವೆ. ಹೌದು ಅದು ನಮ್ಮ ಸ್ವಾರ್ಥ ಕೂಡ ಆಗಿರ್ಬೋದು, ಓಕೆ ಒಂದಷ್ಟು ಅದು ಉಪಯೋಗ ಕೂಡ ಆಗಿರ್ಬೋದು. ಓಕೆ ಸರ್, ಈಗ ನಾವು ಅರಣ್ಯ ಕೃಷಿಯನ್ನ ನಾವೀಗ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಈಗ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದೀವಿ ಅಂತಂದ್ರೆ ಹೌದು. ಯಾವೆಲ್ಲ ಗಿಡಗಳನ್ನ ಹಾಕಿದ್ರೆ ಉತ್ತಮ ಸರ್? ನಾವು ಲಿಮಿಟೆಡ್ ಆಗಿ ಹಾಕ್ತೀವಿ ನೋಡಿ, ಅವರು ರೈತರು ಆಯ್ಕೆ ಮಾಡ್ಕೊಳೋದ್ರ ಮೇಲೂ ಭಾಳ ಡಿಪೆಂಡ್ ಆಗತ್ತೆ. ಹ್ಮ್. ಒಂದು ನೋಡಿ, ನನಗೆ ಮಾವು ಇತ್ತು, ಮಾವು ಮಧ್ಯದಲ್ಲಿ ನಾನು ನಮ್ಮ ಬಯೋಡೈವರ್ಸಿಟಿ ಸರಿ ಹೋಗ್ಬೇಕು, ಗೊಬ್ಬರದ ಗಿಡ ಬೇಕು, ಆ ಉದ್ದೇಶದಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಓಕೆ ಇನ್ನೊಬ್ರು ನನಗೇನು ಬೇಡಪ್ಪ, ಆದಾಯ ಬರೋವಂಥ ಗಿಡಗಳಾಗಬೇಕು, ನಾನು ಎಲ್ಲೋ ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಬಂದು ನಾನು ತೋಟ ನೋಡ್ಕೊಂಡು ಹೋಗೋಣ, ಆ ಥರದ್ದಾದರೆ ಅವ್ರವ್ರ ಪ್ರಾಂತ್ಯ ಮತ್ತು ಅವ್ರವ್ರ ಮಣ್ಣು ಮತ್ತು ಆವಾಗುಣ ಅವರು ನೀರಿತ್ತು ಅಂದರೆ ಒಳ್ಳೊಳ್ಳೆ ಗಿಡಗಳಾಗಿ ಬೆಳೆಸ್ಕೊಬೋದು. ನೀರಿಲ್ಲ ಅಂದರೆ ಒಂದಷ್ಟು ಗಿಡಗಳನ್ನಾಗಿ ಬೆಳೆಸ್ಕೊಬೋದು. ಡಿಪೆಂಡ್ ಅಪಾನ್ ಅವ್ರ ರೈತ, ಅವ್ನ ಭೂಮಿ ಮತ್ತು ಅಲ್ಲಿರೋಂಥ ಮಳೆ ಮತ್ತು ಟೆಂಪ್ರೇಚರ್ನೆಲ್ಲ ನೋಡ್ಕೊಂಡು ಹಾಕಬೇಕಾಗತ್ತೆ. ಯಾಕಂದರೆ ಎಲ್ಲರಿಗೂ ಕಾಮನಾಗಿ ಒಂದೇ ಬರಲ್ಲ. ಅವನ ಹಾಬಿ ಕೂಡ, ಅವನು ಎಷ್ಟು ಗಂಟೆ ಕೆಲಸ ಮಾಡ್ತಾನೆ, ಎಷ್ಟು ಗಂಟೆ ಅವನು ತೋಟದಲ್ಲಿ ಅವರು ಗಿಡಗಳ ಜೊತೆ ಹೊಂದ್ಕೊಂಡು ಹೋಗ್ತಾನೆ, ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈಗ ಒಂದು ಹಾಕ್ಬಿಟ್ಟು ಇನ್ನೊಂದು ವರ್ಷ ಬಿಟ್ಟು ಬರ್ತೀನಿ ಅಂದರೆ ಕೆಲವೊಂದು ಗಿಡಗಳಿರಲ್ಲ. ದಿನ ಬೆಳಗ್ಗೆದ್ದು ನಾನು ಇಲ್ಲೇ ಕೆಲಸ ಮಾಡ್ತೀನಿ ಅಂದ್ರೇ ಬೇರೆ ಬೇರೆ ಗಿಡಗಳು, ನಾನು ವಾರಕ್ಕೊಮ್ಮೆ ಬಂದು ತೋಟಕ್ಕೆ ಬಂದು ಹೋಗ್ತೀನಿ ಅಂದ್ರೇ ಬೇರೆ ಬೇರೆ ಗಿಡಗಳು. ಅವ್ರಿಗೆ ಶ್ರಮದಾನ ಮತ್ತು ಅವ್ರ ಗಿಡ ಅಲ್ಲಿರೋಂಥ ಪ್ರಕೃತಿ ನೋಡ್ಕೊಂಡು ಗಿಡಗಳನ್ನ ಹಾಕೊಬೇಕು ಅವರು. ಇಲ್ಲಿ ನೋಡಿ, ಉದಾಹರಣೆಗೆ ನಮ್ಮಲ್ಲಿ ಈಗೆಲ್ಲ ಏನು ಮಾಡ್ತಿದ್ದಾರೆ, ಶ್ರೀಗಂಧ ಹಾಕ್ತಾರೆ, ಮಹಾಗನಿ ತುಂಬ್ತಾರೆ. ಕೆಲವೊಂದು ನನಗದು ಸರಿಯಾಗಿ ಗೊತ್ತಿಲ್ಲ, ಕೆಲವೊಂದು ಜನ ತಜ್ಞರು ಹೇಳ್ತಾರೆ ಆ ಮಹಾಗನಿ ಆ್ಯಕ್ಚುಲಿ ಏನು ಉಪಯೋಗ ಇಲ್ಲ, ಅದು ಹಸ್ರೀಕರಣ ಮಾಡಲಿಕ್ಕೋಸ್ಕರ ಬಂದಂಥ ಗಿಡಗಳು, ಅರಣ್ಯ ಇಲಾಖೆಯವ್ರು ಕೊಡ್ತಾ ಇದ್ದಾರೆ, ಅವ್ರು ಹಾಕ್ತಿದ್ದಾರೆ, ಅದು ನೀಲಗಿರಿಗಿನ್ನ ತುಂಬ ಡೇಂಜರ್ ಅಂತ ಕೂಡ ಕೆಲವರು ಹೇಳ್ತಾರೆ. ಇಲ್ಲ, ಕೆಲವರು ತುಂಬ ವ್ಯಾಲ್ಯೂಬಲ್ ಬರ್ತದೆ, ಅದು 15 ವರ್ಷ ಆದಮೇಲೆ ತುಂಬ ಚೆನ್ನಾಗಿ ರೈತರಿಗೆ ಆದಾಯ ಬರ್ತದೆ ಅಂತ ಕೊಡ್ತಾರೆ. ಯಾವ ರೈತನೂ ಕೂಡ ಇಲ್ಲಿವರೆಗೂ ಇನ್ನೂ ಮಾರಿದ್ದಿಲ್ಲ. ಯಾಕಂದ್ರೆ ಅದು ಮಹಾಗನಿ ಬಂದಿದೆ ಈಗಿಂದ 5-10 ವರ್ಷದಿಂದ ಈಚೆಗೆ ಬಂದಿರುವಂಥದ್ದು. ಹಂಗಾಗಿ ಅದಕ್ಕೆ ಲಾಭ ಬಂದರೆ ಖುಷಿ, ಬಟ್ 15-20 ವರ್ಷ ಬೆಳೆದ್ಬಿಟ್ಟು ಅದೇನಕ್ಕೆ ಉಪಯೋಗ ಬರಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಹಂಗಾಗಿ ರೈತರುಗಳು ಅವರವರೇ ಇಂಡಿವಿಜುವಲ್ ಆಗಿ ಯೋಚನೆ ಮಾಡಿ ಅಲ್ಲಿ ಅಕ್ಕಪಕ್ಕ ಏನು ಗಿಡಗಳು ಬೆಳೆದಿದೆ, ಅವ್ರ ಭೂಮಿ ಪ್ರಕೃತಿ ಅಂಥದ್ದು, ಆ ಮಣ್ಣಲ್ಲಿ ಯಾವ ಗಿಡ ಬರ್ತದೆ ಅಂತ ಅವ್ರ ಸಂಬಂಧಪಟ್ಟಂಥ ತಜ್ಞರನ್ನ ತಿಳ್ಕೊಂಡು ಹಾಕೋದು ಭಾಳ ಸೂಕ್ತ. ಓಕೆ ಸರ್, ಈಗ ನೀವು ರಕ್ತಚಂದನ ಹೇಳಿದ್ರಿ, ಶ್ರೀಗಂಧ ಕೂಡ ಬೆಳೆಸ್ತಿದ್ದೀನ ಅಂತ ಹೇಳಿದ್ರಿ. ಸೊ ರಕ್ತಚಂದನ, ಶ್ರೀಗಂಧ ಅನ್ನುವಂಥ ಹೆಸರನ್ನ ಕೇಳಿದ್ರೆ ಎಲ್ಲರೂ ಹೇಳೋದು ಕಳ್ಳಕಾಕರ ಸಮಸ್ಯೆ ಇರುತ್ತೆ. ಅದೊಂದು ತುಂಬ ಇದೆ. ಸೊ ಅದಕ್ಕೆ ನೀವು ಯಾವ ರೀತಿಯಾಗಿ ಸೇಫ್ಟಿ ಮೆಷರ್ಸ್? ಮೇಡಮ್, ನಾನು ಯಾವುದು ಸೇಫ್ಟಿ ಮಾಡ್ಕೊಂಡಿಲ್ಲ. ಎಲ್ಲೂ ಶ್ರೀಗಂಧ ಮರಗಳನ್ನ ಸ್ವಲ್ಪ ದಪ್ಪಾತಿದ್ದಂಗೆ ಬಂದೆಲ್ಲ ಹಾಳು ಮಾಡೋದಂತೂ ಸಹಜವಾಗಿದೆ. ಹಂಗಾಗಿ ನಾನು ಅದನ್ನ ಜಾಸ್ತಿ ಹಾಕಿಲ್ಲ, ಬಾಟಗಳಲ್ಲಿ ಮಾತ್ರ ಹಾಕೊಂಡಿದ್ದೀವಿ. ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ದೊಡ್ಡ ದೊಡ್ಡ ಮರ ಆಗೋದಕ್ಕೆ ಇಲ್ಲಿವರೆಗೂ ಮೆಚೂರ್ಡ್ ಆಗಿ ಬಿಟ್ಟೇ ಇಲ್ಲ. ಅವರೆಲ್ಲ ಕಟ್ ಮಾಡೋದಂತೂ ಸಹಜವಾಗಿದೆ, ಅದು ಪ್ರಕೃತಿ ನಿಯಮ, ಅದೇನೋ ಅವ್ರದ್ದೊಂದು ಬಿಸ್ನೆಸ್ ಇದೆ. ಹಂಗಾಗಿ ಏನು ಮಾಡಬೇಕು, ನಾವು ಅದನ್ನು ಸುಮ್ಮನೆ ಒಂದಷ್ಟು ಪ್ರಯತ್ನ ಅಂತೂ ಮಾಡ್ತಾ ಇದೀವಿ, ಬಟ್ ಉಪಯೋಗ ಇಲ್ಲ. ಅದ್ರ ಬದಲು ಬೇರೆ ಬೇರೆ ಕಡೆಗಳಿಗೆ, ಉದಾಹರಣೆಗೆ ಸೀಬೇವು, ಹೆಬ್ಬೇವು. ಆ್ಯಕ್ಚುಲಿ ಸೀಬೇವನ್ನು ನಾವು ಜಾಸ್ತಿ ಯೂಸ್ ಮಾಡಿದ್ದೆ ಆದರೆ ನಮ್ಮ ತೋಟಕ್ಕೆ ಬಹಳ ಒಳ್ಳೇದು. ಅದು ಬೇರೆ ಕಡೆ ಅದು ಒಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಇದ್ದಂಗೆ. ಅದ್ರಲ್ಲಿ ಬೀಳುವಂಥ ಬೀಜಗಳು ನಮಗೆ ನಮ್ಮ ತೋಟಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ಅದು ಗಿಡ ಟಿಂಬರಿಂಗ್ ಕೂಡ ಒಳ್ಳೆ ಉಪಯೋಗ ಬರ್ತದೆ. ಅದು ಚೆನ್ನಾಗಿ ಬೆಳೀತು ಅಂದರೆ ಒಂದಷ್ಟು ಕೀಟನಾಶಕಗಳಾಗಿ ಉಪಯೋಗಿಸ್ಬೋದು ನಾವು. ಯಾಕೆ ನಮ್ಮ ಕಷಾಯ ಮಾಡ್ಲಿಕ್ಕೆ ಬೇವಿನ ಎಲೆ ಬೇಕು, ಪ್ರತಿಯೊಂದಕ್ಕೂ ಬೇವಿನ ಎಲೆ ಇದ್ರೆ ಭಾಳ ಅನುಕೂಲ ಆಗುತ್ತೆ ನಮ್ಮ ತೋಟಕ್ಕೆ. ಹಂಗಾಗಿ ಅತಿ ಹೆಚ್ಚು ಅಂದರೆ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡೋರು ಹೆಚ್ಚು ಸೀಬೆವನ್ನು ಹಾಕೊಂಡ್ರೆ ಅನುಕೂಲ. ಅದ ಸೊಪ್ಪನ್ನು ಡೈಲಿ ಒಂದು ವರ್ಷಕ್ಕೊಮ್ಮೆ ನಮ್ಮ ತೋಟಗಳಿಗೆ ಹಾಕಿದ್ರೆ ಒಂದಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ತೋಟಕ್ಕೆ. ಹಂಗಾಗಿ ಸಿಬಿಯು ಜಾಸ್ತಿ ಹೆಚ್ಚಾಗಿ ಬೆಳಿಬಹುದು. ಇನ್ ಟಿಂಬರಿಂಗ್ ಅಂತ ಬಂದ್ರೆ ಈ ಸಾಗೋನಿ ಮರಗಳು, ಬಿಲ್ವರ ಮರಗಳು ಇದ್ದೇವೆ, ನೇರ್ಲೆ ಮರ, ಹಳಸು ಮರಗಳು, ಒಂದಷ್ಟು ಗೋಡಂಬಿ, ಈ ತರದೆಲ್ಲ ಹಳೆಯ ಮರಗಳೆಲ್ಲ ನಮ್ಮವು ಇದಾವೆ. ಹೊಂಗೆ ಮಾಡಿದ್ರೆ ಬಯೋಫ್ಯೂಯಲ್ ಬರ್ತದೆ, ಸೀಮರೂಪ ಮಾಡಿದ್ರೆ ಬಯೋಫ್ಯೂಯಲ್ ಬರ್ತದೆ. ಆ ಥರದೊಂದಷ್ಟು ತಾಳ್ಮೆ ಇದ್ದು ನಾನು ನಮ್ಮ ತೋಟನ ಹಸಿರುಕರಣೆ ಮಾಡ್ಕೊಬೇಕು, ಆ ಥರದ ಒಂದು ಉದ್ದೇಶ ಅವ್ರಿಗೆ ಏನಾದ್ರು ಇದ್ರೆ ಬೇರೆ ಬೇರೆ ಕಡೆ. ಈಗ ಹಳಸುಗೂ ಕಾಡು ಕೃಷಿ ಒಳಗೆ ಹಳಸು ಕೂಡ ಬರ್ತದೆ. ಹಳಸು ಆದಾಯ ಮೂಲ ಕೂಡ, ಅದು ಟಿಂಬರಿಂಗ್ ಕೂಡ ಬರ್ತದೆ. ಯಾಕಂದ್ರೆ ಗ್ರಾಫ್ಟಿಂಗ್ ಹಳಸಾಗದೆ ಅವನು ಬೀಜದಿಂದ ಹಳಸು ಹಾಕೊಂಡಿದ್ದೆ ಆದ್ರೆ ಅದು ಕಾಯಿ ಕೊಡೋದು ಲೇಟ್ ಆಗ್ಬೋದು. ಯಾಕಂದ್ರೆ ಅದು ತಿನ್ನೋ ವಸ್ತು, ಇವತ್ತಲ್ಲ ನಾಳೆ ವ್ಯಾಲ್ಯೂ ಬಂದೇ ಬರ್ತದೆ. ಯಾಕಂದ್ರೆ ಮುಂಚೆ ಒಂದು ಕಾಯಿ ತೊಗೊಂಡ್ರೆ 100 ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ತಿದ್ರು. ಈ ನಡುವೆ ಏನಾಗೈತೆ, ಕೆಜಿ ಲೆಕ್ಕ ಬರ್ತಾರೆ. ಅಂದ್ರೆ ಅದು ಆಹಾರ ಪದಾರ್ಥವಾಗಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಈ ಸರಿ ತುಂಬಾ ಜನ ಕೆಜಿ ಗಟ್ಟಲೆ ಬಂದು ಚಿಕ್ಕ ಚಿಕ್ಕ ಕಳಸಿನಕಾಯಿನೇ ಇನ್ನು ಮೆಚೂರ್ಡ್ ಆಗದಲ್ಲೇ ಇರೋದಂತಂದೇ ಒಂದಷ್ಟು ತೊಗೊಂಡೋದ್ರು. ಹಂಗಾಗಿ ಅದಕ್ಕೆ ತಿನ್ನೋ ವಸ್ತುಗಳಿಗೆ ಯಾವತ್ತೂ ವ್ಯಾಲ್ಯೂ ಇರುತ್ತೆ. ಇನ್ನೊಂದಷ್ಟು ಏನಂದ್ರೆ ಅರಣ್ಯ ಕೃಷಿ ಒಳಗಡೆ ಒಂದಷ್ಟು ಜೇನು ಕೃಷಿ ಸಪೋರ್ಟ್ ಮಾಡ್ಕೊಬಹುದು. ಈ ತರದ್ದು ನಾನಾ ಇದು ಗೊಬ್ಬರದ ಎಲೆಗಳು. ಇದು ಏನಾಗೈತೆ, ನಾವು ಅರಣ್ಯ ಕೃಷಿ ಮಾಡಿರೋ ಉದ್ದೇಶ ಏನಂದ್ರೆ, ಇನ್ನೊಂದು ಉಪಯೋಗ ಏನಂದ್ರೆ, ನಮ್ದು ನಮ್ಮ ಜಮೀನಿನ ಎತ್ತರ ಪ್ರದೇಶದಲ್ಲಿದೆ ಇದು. ಈಗ 5 ಎಕರೆ ಎತ್ತರ ಪ್ರದೇಶ ಅರಣ್ಯ ಕೃಷಿ. ಇಲ್ಲೇನಾಗುತ್ತೆ, ಎಲೆ ಬಿದ್ದು 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 ಗೊಬ್ಬರಗಳಾಗಿ ಮಳೆ ನೀರು ಇಲ್ಲಿಂದ ಕೆಳಗಡೆ ಹರ್ಕೊಂಡು ಹೋಗ್ತಾಗ ಏನಾಗುತ್ತೆ, ಅಲ್ಲಿಗೆಲ್ಲ ಮೈಕ್ರೋಬ್ಸ್ ಇಲ್ಲಿಂದ ಹೋಗ್ತವೆ.
ಮೈಕ್ರೋಬ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ತೋಟಗಳು ಉಪಯೋಗ ಆಗತ್ತೆ. ನೋಡಿ ಹಿಂಗೆ ನಾನು ಉಪಯೋಗಿಸ್ಕೊಂಡಂಗೆ ಒಂದೊಂದು ಉಪಯೋಗ ಆಗ್ತಾ ಹೋಗ್ತವೆ. ಈಗ ಉದಾಹರಣೆಗೆ ಸೀಬೇವು ಅಂತ ತಗೊಂಡ್ರೆ 20 ಅಡಿಗೆ ಹಾಕ್ಬೇಕಾಗತ್ತೆ. ಮಹಾಗನಿ ಅಂತ ತಗೊಂಡ್ರೆ 15 ಅಡಿ ಏನೋ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾರೆ. ಹೆಬ್ಬೇವನ್ನು 15 ಅಡಿ, ಹೀಗೆ ಅವ್ರದ್ದೇ ಆದಂಥ ಒಂದು ಸ್ಟ್ಯಾಂಡರ್ಡ್ಗಳಿದೆ. ಅದು ಏಕ ಬೆಳೆ, ಈಗಿಲ್ಲ ನಾನು ಬರೀ ಹೆಬ್ಬೇವು ಮಾಡ್ತೀನಿ ಅಂದರೆ ಅದಕ್ಕೆ ಸ್ಟ್ಯಾಂಡರ್ಡು. ಇಲ್ಲ ಮಿಕ್ಸ್ ಬೆಳೆ ಪದ್ಧತಿ ಮಾಡ್ತೀನಿ, ನಮಗೆ ಆಕ್ಸಿಜನ್ ಎಲ್ಲ ತುಂಬ ಚೆನ್ನಾಗಿ ಬರಬೇಕು ನಾವೆಲ್ಲ ಕುಂತಾಗ, ಆ ಥರದ್ದೆಲ್ಲ ಒಂದಷ್ಟು ಜನ ಕಾನ್ಸೆಪ್ಟ್ ಇದೆ ನಮ್ಮ ಗ್ರೂಪ್ನಲ್ಲಿ. ನೋಡ್ತೀನಲ್ಲ, ಅದೇನೋ ಮಿಯೋವಾಕಿ ಫಾರೆಸ್ಟ್ ಅಂತನೋ ಏನೋ ಒಂದು ಕರೀತಾರೆ. ಆ ಥರದ್ದೆಲ್ಲ ಸಿಟಿಗಳಿದೆ. ಹಳ್ಳಿಗಳಲ್ಲಿ ಅಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಹೆಚ್ಚು ಗಿಡಗಳನ್ನ ಹಾಕಿ ಮಿಕ್ಸಿ ಗಿಡಗಳು ಹಾಕಿ ಮಾಡೋದಂತ. ಮುಂದಕ್ಕೆ ಏನು ಸಮಸ್ಯೆ ಆಗಲ್ವಾ ಸರ್? ಅಂದ್ರೆ ಬೇರುಗಳ ಬೆಳವಣಿಗೆ ಆಗಿರ್ಬೋದು, ಸೊ ಅದು ಬೆಳೀತಾ ಹೋದಂತೆ ಬೇರುಗಳು ಕೂಡ ಹಬ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಏನು ಇದನ್ನ ಇಕ್ಕಿರೋದೇ ಕಾಡಂತ. ಯಾರು ಪ್ರಬಲವಾಗಿ ಚೆನ್ನಾಗಿ ಆಹಾರಗಳು ತಗೊಂಡು ಚೆನ್ನಾಗಿ ಬೆಳೀತಾ ಇರ್ತೋ ಅವ್ರು ಬದುಕ್ತಾರೆ. ಸ್ವಲ್ಪ ಮಿಕ್ಕಿದ್ದೊಂದು ಸ್ವಲ್ಪ ವೀಕ್ ಆಗ್ತದೆ. ಕಾಡಲ್ಲಿ ಯಾವತ್ತೂ ಯಾವ ಮರಗಳು ತೊಂದರೆಗಳಾಗಿರಲ್ಲ. ನೋಡಿ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡಿ ನೀವೆಲ್ಲದಕ್ಕೆ ಯಾವ್ದು ನೋಡಿ, ನೇರ್ಲೆ ಮರ ಇದೆ, ಇದು ಸೀಮಾರುಬ ಇದೆ, ನೋಡಿ ಇದು ಮಹಾಗನಿ ಇದೆ, ಅದ್ರ ಪಕ್ಕದ ಬೇವು, ಅದ್ರ ಪಕ್ಕದ ನೋಡಿ ಅಶೋಕ ಟ್ರೀ ಅಂತ ಒಂದಿದೆ, ನೋಡಿ ಇದು ಕೆಣಕೆಳಗಳ ಸೀಬೆಗಳಿದೆ, ನೋಡಿ ಎಲ್ಲಾನು ಚೆನ್ನಾಗಿದಾವಲ್ವಾ. ಯಾಕಂದ್ರೆ ಆಹಾರ ಮತ್ತೆ ಅದಕ್ಕೆ ಬೇಕಾದ ಸೂಕ್ತವಾದ ವಾತಾವರಣ ಇದ್ದಾಗ ಎಲ್ಲಾನು ಚೆನ್ನಾಗೇ ಬರ್ತದೆ. ಸೊ ಸರ್, ನಾನು ಕೇಳ್ಪಟ್ಟೆ ನೀವು ಸಾಕಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಕೂಡ ಮಾಡ್ತೀರಾ. ಸೊ ಇಲ್ಲಿ ಏನೇ ಬೆಳೆಗಳನ್ನ ಬೆಳೆದಿದ್ರು ಕೂಡ ಈ ಮಣ್ಣಿಗೆ ಇದು ಸರಿ ಹೊಂದುತ್ತಾ ಇಲ್ವಾ ಅನ್ನೋದನ್ನ ನೋಡೋದಕ್ಕೂ ಕೂಡ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಂತ. ಸೊ ಅದು ಯಾವ ರೀತಿಯಾಗಿ ಸ್ಟಾರ್ಟ್ ಆಯ್ತು ಸರ್? ನೀವು ಆಯುರ್ವೇದಿಕ್ ಬಗ್ಗೆ ಕೂಡ ಸಾಕಷ್ಟು ತಿಳ್ಕೊಂಡಿದ್ದೀರಾ? ಇಲ್ಲ, ಆಯುರ್ವೇದಿಕ್ ಅಂದ್ರೆ ನಮ್ಮ ತೋಟಕ್ಕೆ ಬೇಕಾಗಿರುವಂತ ಕಷಾಯಗಳು ಇದ್ರ ಬಗ್ಗೆ ಅಷ್ಟೇ ತಿಳ್ಕೊಂಡಿದ್ದೀನಿ. ಒಂದಷ್ಟು ಆ ತರದ ಗಿಡಗಳು ಒಂದಷ್ಟು ಹಾಕೊಂಡಿದೀವಿ. ಕೆಲವೊಂದು ನಮ್ಮ ತೋಟಕ್ಕೆ ಕಷಾಯಗಳು ಮಾಡ್ಕೊಳ್ಲಿಕ್ಕೆ ಒಂದಷ್ಟು ಗಿಡಗಳು ಬೇಕು. ಈಗ ಲಕ್ಲಿ ಗಿಡ, ಸೀಬೇವಿನ ಗಿಡ, ಆಮೇಲೆ ಸೀತಾಫಲ ಗಿಡ, ದಾಳಿಂಬ್ರೆ ಗಿಡ, ದತ್ತೂರಿ ಗಿಡ, ಈ ಥರದ್ದು ಒಂದಷ್ಟೆಲ್ಲ ನಮ್ಮ ತೋಟಕ್ಕೆ ಬೇಕಾಗಂತ ಕಷಾಯಗಳು ಮಾಡ್ಕೊಳ್ಲಿಕ್ಕೋಸ್ಕರ ನಮ್ಗೆ ಒಂದಷ್ಟು ಎಲೆಗಳು ಬೇಕು. ಆ ಎಲೆಗಳಿಗೆ ಯಾವ ನಮಗೆ ಬೇಕೋ ಆ ಎಲೆಗಳನ್ನೆಲ್ಲ ನಾವು ಇಲ್ಲಿ ಬೆಳೀತಾ ಹೋಗ್ತಾ ಇದೀವಿ. ಉದಾಹರಣೆಗೆ ಈ ಕಡೆ ನೋಡಿ ತೋರಿಸಿ, ಇದು ತಿಪ್ಪೆಗುಂಡಿ ನಮ್ದು. ನಾನು ಹೇಳಿದೆ ಇಲ್ಲೇನ್ ಮಾಡಿದೀವಿ, ಆಚೆಯಿಂದ ತಂದು ಗೊಬ್ಬರಗಳನ್ನ ಡೈರೆಕ್ಟ್ ನಮ್ಮ ತೋಟಗಳಿಗೆ ಹಾಕ್ಬಾರ್ದು. ಏನಕ್ಕಂದ್ರೆ ಆಚೆಯಿಂದ ಹೆಂಗ್ ತಂದು ಹಾಕ್ಬಾರ್ದು ಅಂತ ಉದ್ದೇಶ ಯಾಕೆ ಹೇಳಬೇಕು ಅಂದ್ರೆ, ಒಂದು ಅಲ್ಲಿ ಆಚೆ ಬೇಕಿಲ್ದಲ್ಲೇ ಇರುವಂತ ಬೀಜಗಳು, ಬೇಕಿಲ್ದಲ್ಲೇ ಇರುವಂತ ರೋಗಗಳು, ನಮ್ಮ ತೋಟಕ್ಕೆ ಬೇಕಿಲ್ದಲ್ಲೇ ಇರುವಂತ ಬ್ಯಾಕ್ಟೀರಿಯಾಗಳೆಲ್ಲ ನಮ್ಮ ತೋಟಕ್ಕೆ ಬರ್ಬೋದು. ಹಂಗಾಗಿ ಏನ್ ಮಾಡ್ತೀವಿ, ನಮ್ಮ ತೋಟದ ಗೊಬ್ಬರ ನಾವೇ ಉತ್ಪತ್ತಿ ಮಾಡ್ಕೊಳ್ಳೋದು. ಒಂದು ಹಸಿರೆಳೆ ಗೊಬ್ಬರ ಹಾಕೋದ್ರ ಮೂಲಕ. ಇನ್ನೊಂದೇನಾಗತ್ತೆ, ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಗೊಬ್ಬರ ಕೊಡ್ಬೇಕಾಗತ್ತೆ ತೋಟಕ್ಕೆ. ಯಾಕಂದ್ರೆ ಗೊಬ್ಬರ ತೋಟ ಕೊಡ್ಲೇಬೇಕು. ಯಾಕೆ ಕೊಡ್ಬೇಕು ಅಂದ್ರೆ ನಮ್ಮ ತೋಟದ ಎನರ್ಜಿ ನಾವು ಆಚೆ ತೊಗೊಂಡೋಗಿರ್ತೀವಿ. ಉದಾಹರಣೆ ತೆಂಗಿನಕಾಯಿ ಬಿದ್ದಾಗ ಆಚೆ ತೊಗೊಂಡೋಗಿರ್ತೀವಿ, ಅಡಿಕೆಕಾಯಿ ಕಿತ್ತ ಆಚೆ ತೊಗೊಂಡೋಗಿರ್ತೀವಿ, ಒಂದು ಹಣ್ಣು ಬಿಟ್ಟಿರ್ತದೆ ಆಚೆ ತೊಗೊಂಡೋಗ್ತೀವಿ. ಅದು ನಮ್ಮ ತೋಟದ ಎನರ್ಜಿ ಯೂಸ್ ಮಾಡ್ಕೊಂಡು ಬೆಳೆದಿರ್ತದೆ. ಆ ಎನರ್ಜಿ ನಾವು ಆಚೆ ತೊಗೊಂಡೋಗ್ತೀವಲ್ವಾ, ಆ ಎನರ್ಜಿ ತಿರ್ಗಿ ಮತ್ತೆ ಫಿಲ್ ಮಾಡ್ಬೇಕಲ್ಲ ನಾವು. ಹಂಗಾಗಿ ಏನ್ ಮಾಡ್ತೀವಿ, ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ನಾವು ಗೊಬ್ಬರ ಕೊಡ್ತೀವಿ. ನೋಡಿ, ತಿಪ್ಪೆ ಗುಂಡಿನ ನಾವು ಸರಿ ಮಾಡ್ಕೊಂಡಿರ್ತೀವಿ. ಒಂದು ವರ್ಷಕ್ಕೆ ಮುಂಚೆನೆ ನಾವು ಇಲ್ಲಿ ಏನ್ ಮಾಡಿರ್ತೀವಿ, ಭೂಮಿ ಒಳಗಡೆ ತಿಪ್ಪೆ ಮಾಡಿರ್ತೀವಿ. ಅಲ್ಲಿಗೆ ಲೇಯರ್ ವೈಸ್ ಲೇಯರ್, ಒಂದು ಲೇಯರ್ ಕುರಿ ಗೊಬ್ಬರ, ಒಂದು ಲೇಯರ್ ಕೋಳಿ ಗೊಬ್ಬರ, ಒಂದು ಲೇಯರ್ ದನಿನ ಗೊಬ್ಬರ, ಒಂದು ಲೇಯರ್ ಹಸಿ ಎಲೆಗಳು, ಅದ್ರ ಮೇಲೆ ಒಂದು ಸಿಪ್ಪೆ, ಅಡಿಕೆ ಸಿಪ್ಪೆ ಫ್ರೀಯಾಗಿ ಸಿಗುತ್ತೆ, ಅದೊಂದಷ್ಟು ಅಡಿಕೆ ಸಿಪ್ಪೆಗಳು ಹಾಕೊಳ್ಳೋದು. ಅದ್ರ ಮೇಲೆ ಲೇಯರ್ ವೈಸ್ ಹಾಕಿಟ್ಟಿರ್ತೀವಿ. ಇಲ್ಲಿಗೆ ಬೇಕಾಗತ್ತೆ ನಮ್ಮ ತೋಟಕ್ಕೆ ಏನಾದರೂ ಮಣ್ಣು ಪರೀಕ್ಷೆ ಮಾಡಿ ಏನಾದರೂ ಯಾವ್ದು ಕಮ್ಮಿ ಇದೆ, ಈಗ ಇರೋದನ್ನೇ ಕೊಡೋದು ಬೇಡ, ಇಲ್ದಲ್ಲೇ ಇರೋದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋದು. ಇಲ್ದಲ್ಲೇ ಇರೋದನ್ನ ಏನ್ ಮಾಡ್ತೀವಿ, ನಾವು ಇದ್ರಲ್ಲಿ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಯಾವ್ದೋ ನೈಟ್ರೋಜನ್ ಕಮ್ಮಿ ಇದೆ, ಗಂಧಕ ಕಮ್ಮಿ ಇದೆ, ಸಾರಜನಕ ಕಮ್ಮಿ ಇದೆ, ಆ ಥರದವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಹಾಕಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಹಾಕೊಂಡು ಅದನ್ನ ಸರಿ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ತೋಟಗಳಿಗೆ ಹಾಕಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಓಕೆ, ಸೊ ಗೊಬ್ಬರ ಬೇಕಾದಾಗ ಇಲ್ಲಿಂದ ನಾವು ಈಸಿಯಾಗಿ ಕೊಡಬಹುದು. ಸೊ ಇಲ್ಲಿ ಒಂದ್ ಕಡೆ ನಾವು ಗೊಬ್ಬರದ ಹಣ ಉಳಿಸ್ದಂಗೂ ಆಗುತ್ತೆ. ಎಷ್ಟೊಂದ್ ಜನ ರೈತರು ಸುಮ್ಮನೆ ಔಷಧಿ ಆಗಿರ್ಬೋದು, ಗೊಬ್ಬರ, ರಾಸಾಯನಿಕ ಅದೆಲ್ಲ ಯೂಸ್ ಮಾಡಿ ಅರ್ಧ ಭೂಮಿಯನ್ನ ಹಾಳು ಮಾಡಿರ್ತಾರೆ. ಸರ್, ಈಗ ನೀವು ಅರಣ್ಯ ಕೃಷಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ರಿ, ಅಂಡ್ 100ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನ ಕೂಡ ನೀವು ಬೆಳೆಸ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ, ಬಟ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣ ಸರ್. ಸೊ ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಅಲ್ಲಿ ರವೀಶ್ ಅವರು ಯಾವ ರೀತಿಯಾಗಿ ಅವರ ಒಂದು ಕೃಷಿ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರು, ಸೊ ಅರಣ್ಯ ಕೃಷಿಯನ್ನ ಸ್ಟಾರ್ಟ್ ಮಾಡಿದಂತ ಉದ್ದೇಶ ಏನು, ಅದರಿಂದ ಆಗುವಂತ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಟ್ಟರು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಸೊ ಸಾಕಷ್ಟು ಹಣ್ಣಿನ ಗಿಡಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಹಣ್ಣಿನ ಗಿಡಗಳ ಝೋನ್ ಅನ್ನೇ ಅವರೊಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಅಂದ್ರೆ 3 ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಮೊದಲನೇದಾಗಿ ನಾವು ಅರಣ್ಯ ಕೃಷಿ ಬಗ್ಗೆ ಆಲ್ರೆಡಿ ಮಾತನಾಡಿದ್ವಿ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹಣ್ಣಿನ ಗಿಡಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ 100ಕ್ಕೂ ಹೆಚ್ಚು ಹಣ್ಣಿನ ಬೆಳೆಗಳನ್ನ ಬೆಳೆಸ್ತಾ ಇದ್ದಾರೆ. ಹಾಗಾದ್ರೆ ಆ ಹಣ್ಣುಗಳು ಯಾವುದು, ಯಾವ ರೀತಿಯಾಗಿ ನಾಟಿ ಮಾಡಬೇಕಾಗುತ್ತೆ, ಸೊ ಏನೆಲ್ಲ ಮೇಂಟೆನೆನ್ಸ್ ಇರುತ್ತೆ, ಸೊ ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸೊ ಅಲ್ಲಿವರೆಗೆ ಕಾಯಲೇಬೇಕು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.